ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ಹೌ ಡು ವಿ ಫೀಲ್ ಅನ್ವೆಲ್ ಅದ್ರ ಬಗ್ಗೆ ಆ್ಯಂಡ್ ಹೌ ದ ಮೈಂಡ್ ಆ್ಯಂಡ್ ಅವರ್ ಫೀಲಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗುಡ್ ಬಾಡಿ ಆಫ್ ಹೆಲ್ತ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 3.4 ನೋಡಿ, ಡಿಸೀಸಸ್, ರೋಗಗಳು. ವಾಟ್ ಆರ್ ದ ಕಾಸಸ್ ಆ್ಯಂಡ್ ಟೈಪ್ಸ್? ಯಾವ ರೀತಿಯ ರೋಗಗಳು? ವಾಟ್ ಆರ್ ದ ಕಾಸಸ್ ಆ್ಯಂಡ್ ರೋಗಗಳಲ್ಲಿ ಯಾವುದೆಲ್ಲ ನಮಗೆ ರೋಗವನ್ನು ಉಂಟು ಮಾಡುತ್ತೆ, ಅದರ ವಿಧಗಳು ಯಾವ್ದ್ಯಾವುದು ಅಂತೇಳಿ ನೋಡೋಣ. ಎ ಡಿಸೀಸ್ ಈಸ್ ಎ ಕಂಡೀಷನ್ ದಟ್ ಅಫೆಕ್ಟ್ಸ್ ದ ನಾರ್ಮಲ್ ವರ್ಕಿಂಗ್ ಆಫ್ ದ ಬಾಡಿ ಆರ್ ಮೈಂಡ್. ಈ ಡಿಸೀಸ್ ಅನ್ನೋದು, ರೋಗ ಅನ್ನೋದೇನು, ಯಾವುದಕ್ಕೆ ಅಫೆಕ್ಟ್ ಮಾಡುತ್ತೆ? ಕಂಡೀಷನ್ ದಟ್ ಅಫೆಕ್ಟ್ಸ್. ಈ ರೋಗ ಬಂದರೆ ಯಾವುದಕ್ಕೆ ಅಫೆಕ್ಟ್ ಮಾಡುತ್ತೆ, ತೊಂದರೆ ಉಂಟು ಮಾಡುತ್ತೆ? ದ ನಾರ್ಮಲ್ ವರ್ಕಿಂಗ್ ಆಫ್ ದ ಬಾಡಿ ಆರ್ ಮೈಂಡ್. ಈಗ ನಾವು ಚೆನ್ನಾಗಿದ್ದರೆ ನಾರ್ಮಲ್ ಆಗಿದ್ದೀವಿ ಅಂತ. ನಾರ್ಮಲ್ ಆಗಿದ್ದರೆ ನಾವು ಎಲ್ಲ ಕೆಲಸಗಳನ್ನ ಮಾಡ್ತಿರ್ತೀವಿ, ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ, ಆರಾಮಾಗಿರ್ತೀವಿ. ಆದರೆ ಈ ಡಿಸೀಸ್ ಬಂತು, ರೋಗ ಬಂತು ಅಂದರೆ ನಮ್ಮ ಬಾಡಿ ಆರ್ ಮೈಂಡ್ ಆರ್ ಮನಸ್ಸು, ಈ ಎರಡರ ಕೆಲಸ ಸಾಮಾನ್ಯ ನಾರ್ಮಲ್ ವರ್ಕಿಂಗ್, ಆ ಎರಡೂ ಕೆಲಸಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ನಮ್ಮ ಬಾಡಿಗೆ ಡಿಸೀಸ್ ಬಂತು ಅಂದರೆ ನಮ್ಮ ಮನಸ್ಸು ಚೆನ್ನಾಗಿರಲ್ಲ, ಬಾಡಿನೂ ಚೆನ್ನಾಗಿರಲ್ಲ ಅಲ್ವಾ? ಇಟ್ ಕ್ಯಾನ್ ಹ್ಯಾಪನ್ ವೆನ್ ಒನ್ ಆರ್ ಮೋರ್ ಆರ್ಗನ್ಸ್ ಸಿಸ್ಟಮ್ಸ್ ಸ್ಟಾಪ್ ಫಂಕ್ಷನಿಂಗ್ ಪ್ರಾಪರ್ಲಿ. ಒಂದು ವೇಳೆ ನಮಗೆ ಡಿಸೀಸ್ ರೋಗ ಬಂತು ಅಂದರೆ ಒಂದು ಅಥವಾ ಒನ್ ಆರ್ ಮೋರ್ ಆರ್ಗನ್ಸ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆರ್ಗನ್ಸ್, ಅಂಗಗಳು ಅಥವಾ ಆರ್ಗನ್ ಸಿಸ್ಟಮ್ ಅಥವಾ ಅಂಗವ್ಯೂಹದ ಒಂದು ಫಂಕ್ಷನ್ನು, ಕಾರ್ಯಚಟುವಟಿಕೆ ಸರಿಯಾಗಿ ನಡೀದೇ ಇರ್ಬೋದು ಅಥವಾ ನಿಂತು ಹೋಗಿರ್ಬೋದು. ಸಮ್ ಡಿಸೀಸಸ್ ಆರ್ ಕಾಸ್ಡ್ ಬೈ ಜರ್ಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ, ವರ್ಮ್ಸ್ ಆರ್ ಈವನ್ ಬೈ ಪ್ರೋಟೋಸೋವಾ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್. ಆದರೆ ಕೆಲವೊಂದು ಡಿಸೀಸಸ್, ಸಮ್ ಡಿಸೀಸಸ್ ಆರ್ ಕಾಸ್ಡ್ ಬೈ, ಆದರೆ ಕೆಲವೊಂದು ರೋಗಗಳು ಯಾವ ರೀತಿ ಬರುತ್ತೆ ಅಂದರೆ, ಜರ್ಮ್ಸ್ ಲೈಕ್, ಕೆಲವೊಂದು ಜರ್ಮ್ಸ್ಗಳು, ರೋಗಕಾರಕಗಳಾದಂತಹ ಬ್ಯಾಕ್ಟೀರಿಯಾಗಳಿಂದ ಅಥವಾ ವೈರಸ್ಸಿಂದ ಅಥವಾ ಫಂಗೈಯಿಂದ ಅಥವಾ ವರ್ಮ್ಸ್, ಕೀಟಾಣುಗಳು, ಹುಳಗಳಿಂದ, ಆರ್ ಈವನ್ ಪ್ರೋಟೋಸೋವಾ ಅಥವಾ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ ಅಂತ ಏನು ಕರಿತೀವಿ, ಏಕಕೋಶ ಜೀವಿಗಳು ಅಂತ ಪ್ರೋಟೋಸೋವಾಗಳು, ಅವುಗಳಿಂದಲೂ ಸಹ ರೋಗಗಳು ಹರಡುತ್ತೆ. ದೀಸ್ ಡಿಸೀಸಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಈ ರೀತಿ ಆರ್ಗಾನಿಸಮ್ಸ್ಗಳಿಗೆ ರೋಗಗಳನ್ನು ಉಂಟು ಮಾಡುವುದನ್ನು ನಾವು ಏನಂತೀವಿ? ಪ್ಯಾಥೋಜನ್ಸ್. ವಾಟ್ ವಿ ಕಾಲ್ಡ್ ಆಸ್ ಪ್ಯಾಥೋಜನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಅಂದರೆ ರೋಗವನ್ನು ಉಂಟು ಮಾಡುವಂತಹ ಜೀವಿಗಳಿಗೆ ಏನನ್ನು ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳಿದ್ರೆ, ರೋಗವನ್ನು ಉಂಟು ಮಾಡುವಂತಹ ಜೀವಿಗೆ ಏನಂತ ಕರಿತೀವಿ? ರೋಗಕಾರಕಗಳು ಅಂದರೆ ಪ್ಯಾಥೋಜನ್ಸ್ ಅಂತೇಳಿ ಕರಿತೀವಿ. ಅದರ್ ಡಿಸೀಸಸ್ ಮೇ ರಿಸಲ್ಟ್ಸ್ ಫ್ರಮ್ ಪೂರ್ ನ್ಯೂಟ್ರಿಷನ್ ಆರ್ ಆ್ಯನ್ ಅನ್ಹೆಲ್ತಿ ಲೈಫ್ ಸ್ಟೈಲ್. ಇನ್ನೂ ಕೆಲವು ರೋಗಗಳು ಹೇಗುಂಟಾಗುತ್ತೆ? ಪೂರ್ ನ್ಯೂಟ್ರಿಷನಿಂದ, ನಮಗೆ ಪೋಷಕಾಂಶದ ಕೊರತೆಯಿಂದ, ಹಾಗೆ ಅನ್ಹೆಲ್ತಿ ಲೈಫ್ ಸ್ಟೈಲ್, ಆರೋಗ್ಯಕರವಲ್ಲದ ಜೀವನ ಶೈಲಿ, ನಾವು ಹೇಗೇಗೋ ನಮ್ಮ ಲೈಫ್ ಸ್ಟೈಲ್ನ, ಜೀವನ ಶೈಲಿಯನ್ನು ಅಳವಡಿಸ್ಕೊಂಡಿರೋದ್ರಿಂದ, ಹಾಗೆ ಪೋಷಕಾಂಶಗಳ ಕೊರತೆಯಿಂದನೂ ಸಹ ನಮಗೆ ರೋಗಗಳು ಉಂಟಾಗುತ್ತೆ. ಸಮ್ ಡಿಸೀಸಸ್ ಲಾಸ್ಟ್ ಫಾರ್ ಎ ಶಾರ್ಟ್ ಟೈಮ್ ವೈಲ್ ಅದರ್ಸ್ ಕ್ಯಾನ್ ಕಂಟಿನ್ಯೂ ಫಾರ್ ಎ ಲಾಂಗ್ ಟೈಮ್ ಆ್ಯಂಡ್ ನೀಡ್ ರೆಗ್ಯುಲರ್ ಟ್ರೀಟ್ಮೆಂಟ್ ಆರ್ ಕೇರ್. ಕೆಲವೊಂದು ರೋಗಗಳಿಗೆ ಶಾರ್ಟ್ ಟೈಮ್, ಈಗ ನೆಗಡಿ ಜ್ವರ ಬಂತು ಅಂದರೆ ಒನ್ ವೀಕಲ್ಲೇ, ಒಂದು ವಾರದಲ್ಲೇ ಅದು ಬೇಗ ವಾಸಿ ಆಗಿಬಿಡುತ್ತೆ. ಆದರೆ ಇನ್ನೂ ಕೆಲವು ರೋಗಗಳು ತುಂಬ ಲಾಂಗ್ ಟೈಮ್, ತುಂಬ ಹೆಚ್ಚು ದಿನಗಳು ತಗೊಳುತ್ತೆ ಅದು ಸರಿಯಾಗೋದಕ್ಕೆ, ಅದು ವಾಸಿ ಆಗೋದಕ್ಕೆ, ಅಥವಾ ನಾವು ಮೊದಲಿನಂತೆ ಆರೋಗ್ಯವಾಗಿರೋದಕ್ಕೆ ತುಂಬ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ಕೆಲವೊಂದು ರೋಗಗಳಿಗೆ ಶಾರ್ಟ್ ಟೈಮಲ್ಲಾದರೆ ಕೆಲವೊಂದಕ್ಕೆ ತುಂಬ ದಿನಗಳು ಬೇಕಾಗುತ್ತೆ. ಆ ರೀತಿಯ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟು ಮತ್ತು ಕೇರ್ ಅವರನ್ನು ತುಂಬ
ಚೆನ್ನಾಗಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಅವರನ್ನು ಆರೋಗ್ಯಕರವಾಗಿ ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದು ಅವಶ್ಯಕವಾಗಿರುತ್ತೆ. ಡಿಸೀಸಸ್ ಕ್ಯಾನ್ ಬಿ grouped into two major types based on their causes and how they spread. ಈ ರೋಗಗಳನ್ನು ನಾವು ಎರಡು ಗುಂಪುಗಳಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಹೇಗಪ್ಪ ಅಂದರೆ ಕಾಸಸ್ ಆ್ಯಂಡ್ ಹೌ ದೇ ಸ್ಪ್ರೆಡ್, ಆ ರೋಗ ಯಾವ ರೀತಿ ಹರಡುತ್ತೆ ಮತ್ತು ಹಾಗೆ ಅದು ಯಾವ ರೀತಿ ರೋಗವನ್ನು ಉಂಟು ಮಾಡುತ್ತೆ. ಅಂದರೆ ಕಾಸ್ ಯಾವ ರೀತಿ ರೋಗ ಉಂಟು ಮಾಡುತ್ತೆ, ಅದು ನಮ್ಗೆ ಯಾವ ರೀತಿಯಲ್ಲಿ ರೋಗ ಅದು ಹರಡ್ಬೋದು ಬರ್ಬೋದು. ಹಾಗೆ ದೇ ಸ್ಪ್ರೆಡ್, ಯಾವ ರೀತಿ ಅದು ರೋಗವನ್ನು ಎಲ್ಲ ಕಡೆ ಹೇಗೆ ಹರಡುತ್ತೆ. ಈ ಆಧಾರದ ಮೇಲೆ ನಾವು ಈ ರೋಗಗಳನ್ನು ಡಿಸೀಸಸ್ನ ಟೂ ಮೇಜರ್ ಟೈಪ್ಸ್ ಆಗಿ ಎರಡು ಪ್ರಮುಖ ಗುಂಪುಗಳಾಗಿ ಮಾಡಲಾಗುತ್ತೆ. ಅದರಲ್ಲಿ ನೋಡಿ, ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್, ಕಾಮನ್ ಮೆಥಡ್ಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಡಿಸೀಸಸ್, ಸಾಮಾನ್ಯವಾಗಿ ಹರಡುವಂತಹ ಅಂದರೆ ಟ್ರಾನ್ಸ್ಮಿಷನಿಂದ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು ಇದ್ದಾವೆ. ಅವುಗಳಲ್ಲಿ ಚಿತ್ರದ ಮೂಲಕ ಕೊಟ್ಟಿದ್ದಾರೆ. ಡೈರೆಕ್ಟ್ ಕಾಂಟ್ಯಾಕ್ಟಿಂದ, ನೇರ ಸಂಪರ್ಕದಿಂದ, ಅಂದರೆ ನೇರವಾಗಿ ಈಗ ಕೆಮ್ಮು ನೆಗಡಿ ಆದರೆ ಕರ್ಚೀಫ್ ಇಟ್ಕೊಳ್ಳಿ ಅಂತಾರೆ. ಯಾಕೆಂದರೆ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗೆ ನಾವು ಕೆಮ್ಮಿದಾಗ ಅಥವಾ ಸೀನಿದಾಗ ನಮ್ಮಲ್ಲಿರ್ತಕ್ಕಂತಹ ರೋಗಾಣುಗಳು ಅವರಿಗೆ ಗಾಳಿಯ ಮೂಲಕ ಅವ್ರ ದೇಹಕ್ಕೆ ಉಸಿರಾಟದ ಮೂಲಕ ಅವ್ರ ಬಾಡಿಗೆ ಹೋದಾಗ ಅವರಿಗೂ ಅದು ರೋಗವನ್ನು ಉಂಟು ಮಾಡುತ್ತೆ ಅಂತೇಳಿ ಇದನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತೇಳಿ ಕರಿತೀವಿ. ನೇರ ಸಂಪರ್ಕದಿಂದ ಉಂಟಾಗೋದು. ನೋಡಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಬೈ ಹೇರ್, ಗಾಳಿಯ ಮೂಲಕ ಹರದು. ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದರೆ ನೇರವಾಗಿ ಹರಡಲ್ಲ. ನಾವೇನೋ ಒಂದು ಕಲುಷಿತವಾದ ನೀರು ಕುಡಿಯೋದು ಅಥವಾ ಕಲುಷಿತವಾದ ಆಹಾರವನ್ನು ಸೇವಿಸೋದು ಅಥವಾ ಯಾವುದೋ ನೊಣ ಎಲ್ಲ ಕೂತಿರುತ್ತೆ, ಇನ್ಸೆಕ್ಟ್ಸ್ ಎಲ್ಲ ಕಟ್ ಮಾಡಿರ್ತಕ್ಕಂಥ ಹಣ್ಣು, ಹೊರಗಡೆ ರೋಡ್ ಸೈಡಲ್ಲಿ ಮಾರ್ತಕ್ಕಂತಹ ಫುಡ್ಡನ್ನು ಓಪನ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು, ಕಟ್ ಮಾಡಿ ತುಂಬ ಹೊತ್ತಿಟ್ಟಿರ್ತಾರೆ, ಅದ್ರ ಮೇಲೆಲ್ಲ ಇನ್ಸೆಕ್ಟ್ಸ್ ಬಂದು ಕೂತಿರುತ್ತೆ, ಮಸ್ಕಿಟೋಸು ಇನ್ಸೆಕ್ಟ್ಸ್ ಎಲ್ಲ, ಅವುಗಳನ್ನ ತಿನ್ನುವಂಥದ್ದು. ಅದರಿಂದ ಇಂಡೈರೆಕ್ಟ್ ಆಗಿ ಆ ಥರನೂ ಬರುತ್ತೆ ಇಲ್ಲಿ. ಅಥವಾ ಇನ್ಫೆಕ್ಟೆಡ್ ಪರ್ಸನ್ಸ್, ಇಲ್ಲಿ ನೋಡಿ ಇಂಡೈರೆಕ್ಟ್ ಕಾಂಟ್ಯಾಕ್ಟ್. ಅಥವಾ ಯಾರ್ದೋ ಬೈ ಫುಡ್, ನೋಡಿ ಬೈ ಫುಡ್ ಇಂಡೈರೆಕ್ಟ್ ಕಾಂಟ್ಯಾಕ್ಟ್. ಅಥವಾ ಮಸ್ಕಿಟೋಸ್ಗಳಿಂದ, ಅಥವಾ ರ್ಯಾಬಿಡ್ ಅನಿಮಲ್ ಅಥವಾ ರೋಗ ಇರ್ತಕ್ಕಂತಹ ಅನಿಮಲ್ಸ್ ನಮ್ಮ ಕಚ್ಚಿದಾಗ, ಅಥವಾ ಹೆಲ್ತಿ ಪರ್ಸನ್ಗೆ ಬರುತ್ತೆ. ಇದಲ್ಲದೆ ಇನ್ಫೆಕ್ಟೆಡ್ ಪರ್ಸನ್ಸ್, ಯಾರಿಗೋ ಒಬ್ರಿಗೋ ಏನೋ ತೊಂದರೆ ಇರುತ್ತೆ, ಡಿಸೀಸ್ ರೋಗ ಇರುತ್ತೆ, ಅವ್ರು ಹಾಕಿರ್ತಕ್ಕಂಥ ಬಟ್ಟೆಗಳನ್ನ ನಾವು ಹಾಕೊಳ್ಳೋ ಅಂಥದ್ದು ಅಥವಾ ಅವ್ರ ಹತ್ರನೇ ಇರುವಂಥದ್ದು, ಈ ರೀತಿ ಆದಾಗಲೂ ರೋಗಗಳು ಉಂಟಾಗುತ್ತೆ. ಅಂದರೆ ಯಾವ ರೀತಿ ಟ್ರಾನ್ಸ್ಮಿಷನಿಂದ ಯಾವ್ಯಾವುದರ ಮೂಲಕ ರೋಗಗಳು ಹರಡುತ್ತೆ. ಒಂದು ಡೈರೆಕ್ಟ್ ಕಾಂಟ್ಯಾಕ್ಟಿಂದ, ಇನ್ನೊಂದು ಇಂಡೈರೆಕ್ಟ್ ಕಾಂಟ್ಯಾಕ್ಟಿಂದ, ಇನ್ನೊಂದು ಇನ್ಫೆಕ್ಟೆಡ್ ಪರ್ಸನ್ಸಿಂದ ಹೆಲ್ತಿ ಪರ್ಸನ್ಗೆ ಈ ರೀತಿ ಎಲ್ಲ ರೋಗಗಳು ಉಂಟಾಗುತ್ತೆ. ತಿಳಿಸಿ ನಾನ್ ಕಮ್ಯುನಿಕಬಲ್ ಡಿಸೀಸ್ ಆ್ಯಂಡ್ ಕಮ್ಯುನಿಕಬಲ್ ಡಿಸೀಸ್. ಇಲ್ಲಿಗೆ ಬನ್ನಿ. ಈ ಡಿಸೀಸಸ್ನ ಟೂ ಮೇಜರ್ ಗ್ರೂಪ್ಸ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ವಲ್ವಾ. ಯಾವುದಪ್ಪ ಅದು ಟೂ ಮೇಜರ್ ಗ್ರೂಪ್ಸ್ ಅಂದರೆ, ಒಂದು ಕಮ್ಯುನಿಕಬಲ್ ಆ್ಯಂಡ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ. ನೇರವಾಗಿ ಹರಡುವ ರೋಗಗಳು ಮತ್ತು ನಾನ್ ಕಮ್ಯುನಿಕಬಲ್ ಸಂಪರ್ಕ ಸಹಿತ ರೋಗಗಳು, ಸಂಪರ್ಕ ರಹಿತ ರೋಗಗಳು ಅಂತೇಳಿ ಕರಿತೀವಿ. ಇಲ್ಲಿ ನಾನ್ ಕಮ್ಯುನಿಕಬಲ್ ಅಂದರೆ ಸಂಪರ್ಕ ಇಲ್ಲದೆ ಹರಡೋದು. ಯಾವುದಪ್ಪ? ಡಿಸೀಸಸ್ ಲೈಕ್ ಕ್ಯಾನ್ಸರ್, ಡಯಾಬಿಟೀಸ್ ಆರ್ asthma are not caused by pathogens and do not spread from one person to another. ನಾನ್ ಕಮ್ಯುನಿಕಬಲ್ ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಪ್ಯಾಥೋಜನ್ಸ್, ಯಾವುದೇ ರೋಗ ಇರ್ತಕ್ಕಂಥ ವ್ಯಕ್ತಿಯಿಂದ ಇನ್ನೊಬ್ಬ ರೋಗ ಇರ್ತಕ್ಕಂಥ ವ್ಯಕ್ತಿ ಅವ್ರ ಹತ್ರ ಇದ್ರೂ ಸಹ ರೋಗಗಳು ಹರಡಲ್ಲ. ಅಂದರೆ ಯಾವುದೇ ವ್ಯಕ್ತಿಯ ಸಂಪರ್ಕ ಇಲ್ಲದೆ ಹರಡುವಂತಹ ರೋಗಗಳು ಯಾವುದಪ್ಪ ಅಂದರೆ ಕ್ಯಾನ್ಸರ್ಸ್. ಈಗ ಯಾರಿಗೊಬ್ರು ಕ್ಯಾನ್ಸರ್ ಇದೆ ಅಂದರೆ ನಾವು ಅವ್ರ ಜೊತೆ ಇರೋದ್ರಿಂದ, ಅವ್ರ ಜೊತೆ ಮಾತಾಡೋದ್ರಿಂದ ನಮಗೂ ಕ್ಯಾನ್ಸರ್ ಬರುತ್ತೆ ಅಂತ ಅಲ್ಲ. ಅರ್ಥ ಆಯ್ತಾ? ಕ್ಯಾನ್ಸರ್ ಇರ್ಬೋದು. ಅಥವಾ ಡಯಾಬಿಟೀಸ್, ಯಾರಿಗೊಬ್ರು ಶುಗರ್ ಇದೆ, BP ಇದೆ ಅಂದರೆ ಅವ್ರ ಜೊತೆ ಮಾತಾಡೋದು, ಅವ್ರ ಬಟ್ಟೆಗಳನ್ನ ಯೂಸ್ ಮಾಡೋದು, ಅಥವಾ ಅವ್ರ ಜೊತೆನೇ ಊಟ ಮಾಡೋದು, ಈ ರೀತಿ ಎಲ್ಲ ಮಾಡೋದ್ರಿಂದ ಡಯಾಬಿಟಿಕ್ ಏನು ನಮಗೆ ಬರಲ್ಲ. ಆರ್ ಆಸ್ತಮಾನೂ ಅಷ್ಟೇ. ಆರ್ ನಾಟ್ ಕಾಸ್ಡ್ ಬೈ ಪ್ಯಾಥೋಜನ್ಸ್. ಪ್ಯಾಥೋಜನ್ ರೋಗ ಇರ್ತಕ್ಕಂಥ ವ್ಯಕ್ತಿಯಿಂದ, ರೋಗಾಣುವಿನ ಮೂಲಕ ಇದೆಲ್ಲ ಬರಲ್ಲ. ದೇ ಆರ್ ಯೂಶುವಲಿ ಲಿಂಕ್ಡ್ ಟು ಲೈಫ್ ಸ್ಟೈಲ್, ಡಯಟ್ ಆರ್ ಎನ್ವಿರಾನ್ಮೆಂಟ್. ಇದೆಲ್ಲ ಯಾವುದರ ಮೂಲಕ ಬರುತ್ತೆ ಅಂದರೆ ಲಿಂಕ್ಡ್, ಯಾವುದಕ್ಕೆ ಸಂಪರ್ಕ ಹೊಂದಿರುತ್ತೆ ಅಂದರೆ ಲೈಫ್ ಸ್ಟೈಲ್, ಅವರ ಜೀವನ ಶೈಲಿಯ ಮೇಲೆ.
ನಾವು ಹೇಗೆ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡಿರ್ತೀವಿ, ಒಳ್ಳೆ ಆಹಾರವನ್ನು ಸೇವಿಸೋದು, ಚೆನ್ನಾಗಿ ಯೋಗ, ಎಕ್ಸಸೈಸು, ವಾಕ್, ನಮ್ಮ ಬಾಡಿಯನ್ನು ಆದಷ್ಟು ಹೈಜಿನಿಕ್ ಆಗಿ, ಸ್ವಚ್ಛವಾಗಿ ಮತ್ತು ಆ್ಯಕ್ಟಿವ್ ಆಗಿ ಇಟ್ಕೊಂಡಿದ್ದಷ್ಟು ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿಯ ಮೂಲಕ ಈ ರೋಗಗಳ, ಜೀವನ ಶೈಲಿಯನ್ನು ಹೇಗೆ ಇಟ್ಕೋತೀವೋ ಅದ್ರ ಮೇಲೆ. ಸರಿಯಾಗಿ ಇಟ್ಕೊಳ್ಳಿಲ್ವಾ ಈ ಕ್ಯಾನ್ಸರು, ಡಯಾಬಿಟಿಸು, ಆಸ್ತಮ ಎಲ್ಲ ಬರುತ್ತೆ. ಡಯೆಟ್ ಅಂದರೆ ಸಮತೋಲನ ಆಹಾರವನ್ನು ಸೇವಿಸುವಂಥದ್ದು. ಆರ್ ಎನ್ವಿರಾನ್ಮೆಂಟ್, ನಾವಿರ್ತಕ್ಕಂಥ ಪರಿಸರ, ಈಗ ಹೇಳೋದನ್ನೆಲ್ಲ ಸ್ವಚ್ಛವಾಗಿರುವಂಥದ್ದು, ಡಯೆಟ್ ಮಾಡೋದು, ಆ್ಯಕ್ಟಿವ್ ಆಗಿರುವಂಥದ್ದು. ಡಯೆಟ್ ಅಂದರೆ ಸಮತೋಲನವಾಗಿ ಆಹಾರ ತಿನ್ನಿ, ಹೆವಿ ತಿನ್ನುವಂಥದ್ದು, ಹೆವಿ ಹಚ್ಕೊಂಡಿರೋದು, ಇದೆಲ್ಲ ಮಾಡಬಾರ್ದು. ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ, ಇವುಗಳನ್ನು ಸಂಬಂಧಿಸಿರುತ್ತೆ ಈ ರೋಗಗಳು ಉಂಟು ಮಾಡೋದು. ಆಯ್ತಾ? ಸಂಪರ್ಕವನ್ನು ಅದಿರುತ್ತೆ. ನೆಕ್ಸ್ಟ್ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಅದು ಹೇಗಿರುತ್ತೆ, ಯಾವುದಕ್ಕೆ ಲಿಂಕ್ ಹೊಂದಿರುತ್ತೆ ತಿಳ್ಕೊಂಡ್ರೆ. ನೆಕ್ಸ್ಟ್ ಇನ್ನೊಂದು ಅನದರ್ ಟೈಪ್ ಕಮ್ಯುನಿಕೇಬಲ್ ಡಿಸೀಸ್, ಸಂಪರ್ಕ ರೋಗಗಳು, ಸಂಪರ್ಕದಿಂದ ಬರುವಂಥದ್ದು. ಡಿಸೀಸಸ್ ಕಾಸ್ಡ್ ಬೈ ಪ್ಯಾಥೋಜನ್ಸ್. ಈ ಕಮ್ಯುನಿಕೇಬಲ್ ಡಿಸೀಸಸ್ ಪ್ಯಾಥೋಜನ್ಸ್ ಇಂದಾನೆ ಬರೋದು. ಯಾರಿಗೆ ರೋಗ ಇರುತ್ತೋ ಅವ್ರ ಮೂಲಕನೇ ಈ ರೋಗಗಳು ಉಂಟಾಗುವಂಥದ್ದು. ಕಮ್ಯುನಿಕೇಬಲ್ ಡಿಸೀಸಸ್ ಯಾವುದು? ಡಿಸೀಸಸ್ ಕಾಸ್ಡ್ ಬೈ ಪ್ಯಾಥೋಜನ್ಸ್ ಆರ್ ಕಾಲ್ಡ್ ಕಮ್ಯುನಿಕೇಬಲ್ ಡಿಸೀಸಸ್. ದೇ ಕ್ಯಾನ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಈ ಕಮ್ಯುನಿಕೇಬಲ್ ಡಿಸೀಸಸ್ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಈ ರೋಗಗಳು ಹರಡುತ್ತೆ. ಸಮ್ ಎಕ್ಸಾಂಪಲ್ಸ್, ಉದಾಹರಣೆಗೆ ಸಮ್ ಎಕ್ಸಾಂಪಲ್ ಆಫ್ ಕಮ್ಯುನಿಕೇಬಲ್ ಡಿಸೀಸಸ್ ಆರ್ ಟೈಫಾಯ್ಡ್ ಕೇಳಿದ್ದೀರಾ ಅಲ್ವಾ, ಆ್ಯಂಡ್ ಡೆಂಗ್ಯೂ, ಫ್ಲೂ, ಚಿಕನ್ ಪಾಕ್ಸ್ ಆ್ಯಂಡ್ ಕೋವಿಡ್-19. ಇದೆಲ್ಲರಿಗೂ ಗೊತ್ತು. ಇದಿಷ್ಟು ಸಹ ಪರ್ಸನ್ ಟು ಪರ್ಸನ್ಸ್ ಪ್ಯಾಥೋಜನ್ಸ್ ಮೂಲಕ ಹರಡುವಂತಹ ರೋಗಗಳು. ನೆಕ್ಸ್ಟ್, ಇನ್ ರೀಸೆಂಟ್ ಇಯರ್ಸ್, ಇತ್ತೀಚಿನ ವರ್ಷಗಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ NCDs like diabetes, heart diseases and cancer have become more common in India. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಭಾರತದಲ್ಲಿ ಈ ಡಯಾಬಿಟೀಸ್ ಅಂದರೆ ಸಕ್ಕರೆ ಕಾಯಿಲೆ, ಶುಗರ್ ಅಂತ ಏನು ಕರಿತೀವಿ, ಶುಗರ್ ಇದೆ ಅಂತೇಳಿ ಅದು, ಮತ್ತು ಹಾರ್ಟ್ ಡಿಸೀಸಸ್ ಅಂದರೆ ಹೃದಯ ಸಂಬಂಧಿ ರೋಗಗಳು, ಆ್ಯಂಡ್ ಕ್ಯಾನ್ಸರ್, ಅರ್ಬುದ ರೋಗ ಅಥವಾ ಕ್ಯಾನ್ಸರ್ ಅಂತ ಏನು ಕರಿತೀವಿ, ಅದು ತುಂಬ ಹೆಚ್ಚಾಗ್ತಿದೆ ನಮ್ಮ ಭಾರತದಲ್ಲಿ. ಯಾಕಿರ್ಬೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಒಬ್ಬರಿಂದ ಒಬ್ರಿಗೆ ಹರಡೋದಕ್ಕಿಂತ ಹೆಚ್ಚಾಗಿ ಯಾರು ಒಬ್ಬರಿಂದ ಒಬ್ರಿಗೆ ಹರಡದೇ ಇರ್ತಕ್ಕಂತಹ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಹೆಚ್ಚಾಗ್ತಿದೆ ಭಾರತದಲ್ಲಿ. This is happening because of changes in how people live, such as eating more processed food, getting less exercise and living longer lives. ಇದೆಲ್ಲ ಯಾಕೆ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಿದೆ ಅಂದರೆ ಬಿಕಾಸ್ ಚೇಂಜಸ್ ಇನ್ ಹೌ ಪೀಪಲ್ ಲೀವ್. ಮನುಷ್ಯ ತಾನು ಹೇಗೆ ಬದುಕಬೇಕು ಅಂತ ತನ್ನ ಜೀವನ ಶೈಲಿಯನ್ನೇ ಬದಲಾಯಿಸ್ಕೊಂಡಿದ್ದಾನೆ. ಹಾಗೆ ಸಚ್ ಆಸ್ ಈಟಿಂಗ್ ಮೋರ್ ಪ್ರೊಸೆಸ್ಡ್ ಫುಡ್, ರೆಡಿ ಫುಡ್ಗಳನ್ನ ಈ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿ ತಿನ್ನುವಂಥದ್ದು, ಮನೆ ಹತ್ರಕ್ಕೆ ಪಿಜ್ಜಾ, ಬರ್ಗರು, ಚಿಪ್ಸ್, ರೋಡ್ ಸೈಡಲ್ಲಿ ಮಾಡ್ತಕ್ಕಂತಹ ಗೋಬಿ, ಚಾಟ್ಸು, ಇವುಗಳನ್ನೇ ಹೆಚ್ಚಾಗಿ ತಿಂತಿದ್ದಾನೆ. ಆ್ಯಂಡ್ ಲೆಸ್ ಎಕ್ಸಸೈಸ್, ಎಲ್ಲರೂ ಏನು ಆ್ಯಕ್ಟಿವ್ನೆಸ್ ಕಡಿಮೆ ಆಗಿದೆ, ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಹೆಚ್ಚು ಹಾಗೆ ಕೂತಿರುವಂಥದ್ದು, ಎಕ್ಸಸೈಸ್ಗಳನ್ನ, ತಮ್ಮ ದೈಹಿಕ ಚಟುವಟಿಕೆಗಳನ್ನ ಕಡಿಮೆ ಮಾಡೋದು, ಇದರಿಂದ ಏನಾಗ್ತಿದೆ, ತುಂಬ ಇಂತಹ ರೋಗಗಳು ಹೆಚ್ಚಾಗ್ತಿದೆ. ಲಿವಿಂಗ್ ಲಾಂಗರ್ ಲೀವ್ಸ್. ಟುಡೇ ಮೋಸ್ಟ್ ಡೆತ್ಸ್ ಇನ್ ಇಂಡಿಯಾ ಆರ್ ಕಾಸ್ಡ್ ಬೈ NCDs. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಎಷ್ಟು ಡೆತ್ಸ್ ಆಗಿದೆ, ಹೆಚ್ಚಿನ ಜನರು ಯಾರೆಲ್ಲ ಸತ್ತಿದ್ದಾರೆ ಅವರೆಲ್ಲರೂ NCDs ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇಂದ ಸತ್ತಿರೋರೇ ಹೆಚ್ಚಾಗಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಟೈಪ್ಸ್ ಹೆಲ್ಪ್ಸ್ ಅಸ್ ನಾವು ಹೌ ಡಿಸೀಸಸ್ ಸ್ಪ್ರೆಡ್ ಆ್ಯಂಡ್ ಹೌ ಟು ಪ್ರಿವೆಂಟ್ ದೆಮ್. ಇಲ್ಲಿ ನೀವು ಏನನ್ನು ಅರ್ಥ ಮಾಡ್ಕೋಬೇಕು, ಈ ಕಮ್ಯುನಿಕೇಬಲ್ ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇವುಗಳ ನಡುವೆ ಇರ್ತಕ್ಕಂಥ ಇವೆರಡು ವ್ಯತ್ಯಾಸವನ್ನು ತಿಳ್ಕೋಬೇಕು. ಹಾಗೆ ಇದರಿಂದ ಏನು ಉಪಯೋಗ ಆಗುತ್ತೆ, ಹೌ ಡಿಸೀಸಸ್ ಸ್ಪ್ರೆಡ್, ಹೇಗೆ ರೋಗ ಹರಡ್ತಿದೆ, ಹೇಗೆ ಅದನ್ನು ನಾವು ತಡೆಗಟ್ಟೋದು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ C3.4.1 ನೋಡಿ, ಹೌ ಕಮ್ಯುನಿಕೇಬಲ್ ಡಿಸೀಸಸ್ ಕಾಸ್ಡ್ ಆ್ಯಂಡ್ ಸ್ಪ್ರೆಡ್. ಹಾಗಾದರೆ ಕಮ್ಯುನಿಕೇಬಲ್ ಡಿಸೀಸಸ್ಸು ಯಾವ ರೀತಿ ಉಂಟಾಗ್ತಿದೆ, ಹೇಗೆ ಸ್ಪ್ರೆಡ್ ಆಗ್ತಿದೆ. ಆಲ್ ಕಮ್ಯುನಿಕೇಬಲ್ ಡಿಸೀಸಸ್ ಆರ್ ಕಾಸ್ಡ್ ಬೈ ಪ್ಯಾಥೋಜನ್ಸ್. ಯಾವುದೇ ರೀತಿಯ ಕಮ್ಯುನಿಕೇಬಲ್ ಡಿಸೀಸಸ್ ಇರ್ಬೋದು, ಸಂಪರ್ಕದಿಂದ ಉಂಟಾಗ್ತಕ್ಕಂತಹ ರೋಗಗಳು
ಪ್ಯಾಥೋಜನ್ಸ್ ಇಂದನೇ, ರೋಗ ಇರ್ತಕ್ಕಂಥ ವ್ಯಕ್ತಿಯಿಂದನೇ ಹರಡುವಂಥದ್ದು. ದೀಸ್ ಪ್ಯಾಥೋಜನ್ಸ್ ಕ್ಯಾನ್ ಎಂಟರ್ ಅವರ್ ಬಾಡಿ ಥ್ರೂ ದ ಏರ್ ವಿ ಬ್ರೀತ್ ಆರ್ ಬೈ ಕನ್ಸ್ಯೂಮಿಂಗ್ ಕಂಟಾಮಿನೇಟೆಡ್ ಫುಡ್ ಆರ್ ವಾಟರ್ ಆ್ಯಂಡ್ ಮೋರ್. ಈ ರೋಗಕಾರಕಗಳು ಅಂತ ಏನು ಕರಿತೀವೋ ಆ ರೋಗಕಾರಕಗಳಿಂದನೇ ಈ ಕಮ್ಯುನಿಕಬಲ್ ಡಿಸೀಸಸ್ಸು ಜಾಸ್ತಿ ಆಗ್ತಿರೋದು. ಅದು ಯಾವ ರೀತಿ ಹರಡ್ತಾ ಇದೆ, ಯಾವ ರೀತಿ ಸ್ಪ್ರೆಡ್ ಆಗ್ತಿದೆ ಅಂದರೆ, ದೀಸ್ ಪ್ಯಾಥೋಜನ್ಸ್, ಈ ರೋಗಕಾರಕಗಳು ಕ್ಯಾನ್ ಎಂಟರ್, ಯಾವ ರೀತಿ ದೇಹವನ್ನು ಪ್ರವೇಶಿಸ್ತಿದೆ, ಯಾವುದ್ರ ಮೂಲಕ ಅಂದರೆ ಥ್ರೂ ದ ಏರ್, ಗಾಳಿಯ ಮೂಲಕ, ಆ್ಯಂಡ್ ಬ್ರೀತ್, ಉಸಿರಾಡೋದರ ಮೂಲಕ. ನಾವು ಯಾವಾಗ ಉಸಿರಾಟ ಮಾಡ್ತೀವಿ ಆಗ ಗಾಳಿ ಜೊತೆ ಬರ್ತಾ ಇದೆ. ಆರ್ ಬೈ ಕನ್ಸ್ಯೂಮಿಂಗ್ ಕಂಟಾಮಿನೇಟೆಡ್ ಫುಡ್, ಅಥವಾ ನಾವು ಶುದ್ಧವಾದ ಆಹಾರವನ್ನು ಸೇವಿಸೋದ್ರಿಂದ, ಹಾಗೆ ಶುದ್ಧವಾದಂತಹ ಕೊಳಕು ನೀರು, ವಾಟರ್, ಇವುಗಳ ಮೂಲಕ ನಮಗೆ ಕಮ್ಯುನಿಕಬಲ್ ಡಿಸೀಸಸ್ಸು ಬರ್ತಿದೆ. ಬಟ್ ಹೌ ಡು ದೀಸ್ ಪ್ಯಾಥೋಜನ್ಸ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್? ಹಾಗಾದರೆ ಹೇಗೆ ಈ ರೋಗಕಾರಕಗಳು ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಹರಡ್ತಿದೆ? ಒನ್ ಕಾಮನ್ ವೇ ಇಸ್ ಥ್ರೂ ಹೇರ್. ಸಾಮಾನ್ಯವಾಗಿ ಹರಡುವಂಥದ್ದು ಹೇರ್. ಯಾಕಂದರೆ ಎಲ್ಲರೂ ನಾವು ಉಸಿರಾಡ್ತೀವಿ, ಏರು ಗಾಳಿಯ ಮೂಲಕನೇ ಬೇಗ ಹರಡುವಂಥದ್ದು. ಏರಿಂದ ಗಾಳಿಯ ಮೂಲಕ. ವೆನ್ ಆನ್ ಇನ್ಫೆಕ್ಟೆಡ್ ಪರ್ಸನ್ಸ್ ಕಾಫ್ಸ್ ಆರ್ ಸ್ನೀಸ್ ಆರ್ ಥ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಲೈಕ್ ಶೇಕಿಂಗ್ ಹ್ಯಾಂಡ್ಸ್ ಆರ್ ಇಂಡೈರೆಕ್ಟ್ಲಿ ಬೈ ಶೇರಿಂಗ್. ಯಾವಾಗ ಒಬ್ಬ ರೋಗ ಇರ್ತಕ್ಕಂತಹ, ಅಂದರೆ ಯಾರಿಗೆ ಕೆಮ್ಮು, ನೆಗಡಿ ಈ ರೀತಿ ಇರುತ್ತೋ ಅವರು ಸೀನಿದಾಗ ಅಥವಾ ಕೆಮ್ಮಿದಾಗ, ಅಥವಾ ಅವರ ಕೈಗಳಿಂದ ಅವ್ರ ಬಾಡಿನಲ್ಲಿ ಅವ್ರ ಮೂಗು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ, ಅವರ ಶೇಕ್ ಹ್ಯಾಂಡ್ ಮಾಡೋದ್ರಿಂದ, ಅವ್ರ ಕೈ ಕುಲುಕೋದ್ರಿಂದ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ, ಆ್ಯಂಡ್ ಶೇರಿಂಗ್ ಪರ್ಸನಲ್ ಐಟಮ್ಸ್ ಆಫ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್, ಅಥವಾ ಅವರ ಸ್ವಂತ ಅವರ ಕರವಸ್ತ್ರಗಳನ್ನು, ಕರ್ಚೀಫ್ನ, ಅವರ ಕ್ಲಾತಸ್ನ ನಾವು ಯೂಸ್ ಮಾಡೋದ್ರಿಂದ, ಇನ್ಫೆಕ್ಟೆಡ್ ಆಗಿರ್ತಾರಲ್ಲ ಆ ಪರ್ಸನ್ಸ್ದು, ಅದನ್ನು ಯೂಸ್ ಮಾಡೋದ್ರಿಂದ ನಮಗೆ ಈ ರೋಗಗಳು ಹರಡುತ್ತೆ. ಸಮ್ ಆಫ್ ದ ಕಮ್ಯುನಿಕಬಲ್ ಡಿಸೀಸಸ್ ಸ್ಪ್ರೆಡ್ ಥ್ರೂ ಕಂಟಾಮಿನೇಟೆಡ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಫುಡ್. ಇನ್ನೂ ಕೆಲವು ರೋಗಗಳು ನಾವು ಅಶುಚಿಯಾದಂತಹ ಆಹಾರ ಮತ್ತು ನೀರನ್ನು ಸೇವಿಸೋದ್ರ ಮೂಲಕನೂ, ಎಲ್ಲೋ ಸರಿಯಾಗಿ ಕ್ಲೀನ್ ಇಲ್ಲದೆ ಇರ್ತಕ್ಕಂತಹ ನೀರನ್ನು ಕುಡಿಯೋದು, ಎಲ್ಲೋ ಹೊರಗಡೆ ಮಾಡ್ತಕ್ಕಂತಹ, ಹೊರಗಡೆ ಓಪನ್ನಲ್ಲಿ ಇರ್ತಕ್ಕಂಥ ಆಹಾರವನ್ನು ಸೇವಿಸೋದ್ರಿಂದನೂ ಈ ರೀತಿ ರೋಗಗಳು ಬರುತ್ತೆ. ಸಮ್ ಪ್ಯಾಥೋಜನ್ಸ್ ಆರ್ ಆಲ್ಸೋ ಸ್ಪ್ರೆಡ್ ಬೈ ಇನ್ಸೆಕ್ಟ್ಸ್ ಲೈಕ್ ಮಸ್ಕಿಟೋಸ್ ಆ್ಯಂಡ್ ಹೌಸ್ ಫ್ಲೈಸ್. ದೀಸ್ ಇನ್ಸೆಕ್ಟ್ಸ್ ಆರ್ ಕಾಲ್ಡ್ ವೆಕ್ಟರ್ಸ್. ಇನ್ನೂ ಕೆಲವು ರೋಗಗಳು ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ಜಿರಳೆಗಳು ಅಥವಾ ಮಸ್ಕಿಟೋ, ಸೊಳ್ಳೆ, ಇನ್ಸೆಕ್ಟ್ಸ್, ಕೀಟಗಳಿಂದಲೂ ಸಹ ನಮಗೆ ರೋಗಗಳು ಉಂಟಾಗುತ್ತೆ. ಈ ದೀಸ್ ಇನ್ಸೆಕ್ಟ್ಸ್ ಈ ರೀತಿ ನಮಗೆ ರೋಗಗಳನ್ನು ಉಂಟು ಮಾಡುತ್ತಲ್ಲ, ಈ ರೀತಿಯ ರೋಗಗಳನ್ನು ಉಂಟು ಮಾಡ್ತಕ್ಕಂತಹ ಕೀಟಗಳು ಅಥವಾ ಇನ್ಸೆಕ್ಟ್ಸ್ಗಳು, ಇವುಗಳನ್ನು ಏನು ವೆಕ್ಟರ್ಸ್ ಅಂತೇಳಿ ಕರಿತೀವಿ. ಏನಪ್ಪ ಈ ವೆಕ್ಟರ್ಸ್ ಅಂತಂದರೆ ವಾಹಕಗಳು, ಅಂದರೆ ಆ ಇನ್ಸೆಕ್ಟ್ಸು, ಮಸ್ಕಿಟೋಸ್ ಮೂಲಕ ಹರಡುವಂಥದ್ದು. ಬೈ ಅಂಡರ್ಸ್ಟ್ಯಾಂಡಿಂಗ್ ಹೌ ಡಿಸೀಸಸ್ ಸ್ಪ್ರೆಡ್ ವಿ ಕ್ಯಾನ್ ಟೇಕ್ ಸಿಂಪಲ್ ಸ್ಟೆಪ್ ಟು ಪ್ರೊಟೆಕ್ಟ್ ಅವರ್ಸೆಲ್ಸ್ ಆ್ಯಂಡ್ ಅದರ್ಸ್. ಇದಕ್ಕೆ ಸುಲಭ ವಿಧಾನ ಅಂದರೆ ನಮ್ಮನ್ನು ನಾವು ನಮ್ಮ ಸ್ವಚ್ಛತೆ, ನಮ್ಮ ಕೇರನ್ನು, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇವುಗಳನ್ನೆಲ್ಲ ಹರಡದಾಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದೇ ಇದಕ್ಕೆ ಸುಲಭ ವಿಧಾನ. ಇದನ್ನು ಅರ್ಥ ಮಾಡ್ಕೋಬೇಕು. ಲೆಟ್ ಅಸ್ ಫೈಂಡ್ ಔಟ್ ಹೌ ದೀಸ್ ಕಮ್ಯುನಿಕಬಲ್ ಡಿಸೀಸಸ್ ಸ್ಪ್ರೆಡ್ ಆ್ಯಂಡ್ ಹೌ ವಿ ಕ್ಯಾನ್ ಬಿ. ಹಾಗಾದರೆ ಇವುಗಳಿಂದ ಇದು ನಮಗೆ ಹರಡದಂತೆ ಈ ರೋಗಗಳು, ಮತ್ತು ಅವುಗಳಿಂದ ಹೇಗೆ ರಕ್ಷಣೆ ಪಡೆಯಲು ಅಂತೇಳಿ ತಿಳಿಯೋಣ. ಇಷ್ಟಿರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಅದಕ್ಕೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ, ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಬಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಯಾವ ನೋಟ್ಸಸ್ಸು ಏನೂ ಬೇಕಾಗಲ್ಲ. ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ವಿತೌಟ್ ನೋಟ್ಸ್ ನೀವೇ ಆನ್ಸರ್ ಮಾಡ್ತೀರಾ ಎಕ್ಸಾಮ್ಸ್ಗಳಲ್ಲಿ. ಆದಷ್ಟು ಅಳವಡಿಸ್ಕೊಳ್ಳಿ. ಈಗೇನು ಹೊಸ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ ಎಲ್ಲವೂ ಒಳ್ಳೆ ಅಂಶಗಳನ್ನು ಕೊಟ್ಟಿದ್ದಾರೆ. ಹೆಲ್ತ್ ಬಗ್ಗೆ ಇರ್ಬೋದು, ಸೈಂಟಿಫಿಕ್ ಆಗಿರ್ಬೋದು, ಎಲ್ಲ ಅವುಗಳನ್ನ ನಿಮ್ಮ ಡೈಲಿ ಲೈಫಲ್ಲೂ ಅದನ್ನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ.
ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಸದ್ಯಕ್ಕೆ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈ ಹೋಮ್ವರ್ಕ್ ಕ್ವಶನ್ಸ್ನು ಅಡಿಷನಲ್ ಕ್ವಶನ್ಸ್ ಆಗಿ ಬರ್ಕೊಂಡು ಓದ್ಕೊಂಡು ಅಟೆಂಡ್ ಮಾಡ್ತೀನಿ. ನೆಕ್ಸ್ಟ್ LBA ನೋಟ್ಸನ್ನು ಕೊಡ್ತೀನಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. How the disease affects a normal living in human being. What happens when a person's caused diseases? ಇಲ್ಲೇ ಸಿಗುತ್ತೆ ನಿಮಗೆ ಇದಕ್ಕೆಲ್ಲ ಆನ್ಸರ್ಸ್. Define pathogens. Give 2 examples. How the diseases causing organisms in different way. Write the 2 major types of diseases and difference between communicable and non-communicable diseases, and give 2 examples. Difference na ಬರೆದಿರಿ. ಅಥವಾ define communicable diseases and non-communicable diseases and how explain how they are spread and give 2 example. ಈ 2 ಕ್ವಶನ್ಸ್ ಥರ ಕೇಳಿದ್ರೆ ಸೇಮ್ ಆನ್ಸರೇ, ಅದಕ್ಕೆ ಬೇಕಾದರೂ ಬರೀರಿ. ಅಥವಾ ಸಿಂಪಲ್ ಆಗಿ ಕೇಳ್ಬಿಡ್ಬೋದು, ರೈಟ್ ಗಿವ್ 2 ಎಕ್ಸಾಂಪಲ್ಸ್ ಅಥವಾ 4 ಎಕ್ಸಾಂಪಲ್ಸ್ ಆಫ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಥವಾ ಗಿವ್ 4 ಎಕ್ಸಾಂಪಲ್ಸ್ ಆಫ್ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಅದಕ್ಕೂ ಬರೀರಿ. ಆ್ಯಂಡ್ ಇದನ್ನು ಬರೀರಿ ಒಂದ್ಸಲ. ಪಿಕ್ಚರ್ಸ್ ಬರೀದವರು ಪರವಾಗಿಲ್ಲ, ರೈಟಿಂಗಲ್ಲಿ ಇರೋದನ್ನು ಬರೀರಿ. ಕಾಮನ್ ಮೆಥಡ್ಸ್ ಆಫ್ ಟ್ರಾನ್ಸ್ಮಿಷನ್ಸ್ ಆಫ್ ಡಿಸೀಸ್, ಈ ಒಂದು ಸೈಕಲ್ ಥರ ಇರೋದನ್ನು ಬರೀರಿ. ಆ್ಯಂಡ್ how the diseases caused in different contact and to healthy persons. Direct contact ಇಂದ, indirect contact ಇಂದ, infected persons ಇಂದ ಇದೆಲ್ಲ ಬರೀಬೋದು. ಓಕೆನಾ? ಓಕೆ, ಸಿ expand NCDC. Today's most death in India are caused by dash. How we prevent NCDs and how we prevent NCDs diseases. NC diseases. How we prevent and understanding NCD diseases. Why nowadays or recent year NCDs increasing in India. How are communicable diseases caused and spread? Write a short note on communicable diseases caused and spread. Define vectors. How we can prevent communicable diseases. ಇದಿಷ್ಟು ಇವತ್ತು ಹೋಮ್ವರ್ಕ್ ಕ್ವಶನ್ಸು. ನೀವೇ 2 or 3 ಟೈಮ್ ಆಡಿಯೋನ ಕೇಳಿ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ನೀವೇ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಥ್ಯಾಂಕ್ ಯು.